ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲೆಯಾದ್ಯಂತ ಶಾಂತಿಯುತ ಮತದಾನ, ಮತಗಟ್ಟೆಗಳಿಗೆ ಆಗಮಿಸಿ ಹಕ್ಕು ಚಲಾಯಿಸಿದ ಪದವೀಧರರು. ಲೋಕಸಭೆ ಚುನಾವಣೆ ಮತ ಎಣಿಕೆ ಹಿನ್ನೆಲೆ ಮತ ಎಣಿಕೆ ಕೇಂದ್ರಕ್ಕೆ ಡಿಸಿ ಭೇಟಿ ಪರಿಶೀಲನೆ. ವೃದ್ಧಾಶ್ರಮದಲ್ಲಿ ಹೋರಾಟಗಾರ ಅರವಿಂದ್ ಕಮಲಾಪುರ್ ಹುಟ್ಟುಹಬ್ಬ ಆಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯಾದ್ಯಂತ ಕರ್ನಾಟಕ ಈಶಾನ್ಯ ಪದವೀಧರ ಚುನಾವಣೆ ಶಾಂತಿಯುತವಾಗಿ ಮುಕ್ತಾಯವಾಗಿದ್ದು, ಜಿಲ್ಲೆಯಾದ್ಯಂತ ಹುಮ್ಮಸ್ಸಿನಿಂದ ಪದವೀಧರರು ಮತ ಚಲಾಯಿಸಿದರು. ಜಿಲ್ಲೆಯಾದ್ಯಂತ ಈಶಾನ್ಯ ಕರ್ನಾಟಕ ಮತದಾನ ಶಾಂತಿಯುತವಾಗಿ ಮುಕ್ತಾಯವಾಗಿದ್ದು, ಯುವ ಮತದಾರರಿಂದ ಹಿಡಿದು ವೃದ್ಧರವರೆಗೂ ಪದವೀಧರರು ಮತಗಟ್ಟೆಗೆ ಆಗಮಿಸಿ ಹುಮ್ಮಸ್ಸಿನಿಂದ ತಮ್ಮ ಹಕ್ಕು ಚಲಾವಣೆ ಮಾಡಿದರು. ಇನ್ನು ಅಲ್ ಅಮೀನ್ ಉರ್ದು ಶಾಲೆಯಲ್ಲಿ ಸ್ಥಾಪನೆ ಮಾಡಲಾಗಿದ್ದ ಮತಗಟ್ಟೆಯಲ್ಲಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಸರತಿ ಸಾಲಿನಲ್ಲಿ ನಿಂತು ವೋಟ್ ಮಾಡಿದರು. ಬಳಿಕ ಮಾತನಾಡಿದ ಅವರು, ಜಿಲ್ಲೆಯಾದ್ಯಂತ ಉತ್ತಮ ಮತದಾನವಾಗಿದ್ದು, ಪದವೀಧರರು ಸ್ವ ಇಚ್ಛೆಯಿಂದ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದ್ದು ಖುಷಿಯ ವಿಚಾರ ಎಂದರು. ಇದೇ ವೇಳೆ ಮಾತನಾಡಿದ ಅವರು, ಪದವೀಧರರು ತಮ್ಮ ಹಕ್ಕನ್ನು ತಾವು ಚಲಾಯಿಸಬೇಕು, ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಲು ಉತ್ತಮ ವ್ಯಕ್ತಿಗೆ ಮತ ನೀಡಿ ಎಂದು ಕರೆ ನೀಡಿದರು. ಮತಕ್ಷೇತ್ರದ ಮತದಾನ ಪ್ರಾರಂಭವಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಭಾಳ ಒಳ್ಳೆಯ ರೀತಿಯಿಂದ ನಮ್ಮ ಎಲ್ಲ ಮತಬಾಂಧವರು, ಪದವೀಧರರು ಏನು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ದೇವರಾಜರ್ಸ್ ಕಾಲದಿಂದ ಪದವೀಧರಿಗೆ ಸ್ಟೈಪೆಂಡ್ ಕೊಡ್ತಕ್ಕಂಥದ್ದು ಮತ್ತು ಈಗ ಯುವ ನಿಧಿ ಕೊಡ್ತಕ್ಕಂಥದ್ದು ಮತ್ತು ಮುಂದೆ ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಿದೆ ಪದವೀಧರ ಯುವಕರಿಗೆ ಟ್ರೈನಿಂಗ್ ಇದರಾಗಿ 1 ಲಕ್ಷ ಕೊಡ್ತಕ್ಕಂಥ ಇವೆಲ್ಲ ಭರವಸೆಗಳು ಮತ್ತು 371 ಬಂದಾಗಿನಿಂದ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಿಂದ ಸೌಲಭ್ಯಗಳು ಸಿಕ್ಕ ನಂತರ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಪ್ರಯತ್ನದಿಂದ ಬಂದಿರತಕ್ಕಂಥ 370ನಲ್ಲಿ ಉದ್ಯೋಗ ಸಿಗ್ತಕ್ಕಂಥದ್ದು, ಪದವೀಧರಿಗೆ ಸಾಕಷ್ಟು ಅನುಕೂಲಕರವಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ತಿಳಿದು ಎಲ್ಲ ಯುವಕರು, ವಿದ್ಯಾರ್ಥಿಗಳು, ಪದವೀಧರರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾದ ಚಂದ್ರಶೇಖರ್ ಪಾಟೀಲ್ ಮುನ್ನಾಬಾದರಿಗೆ 2ನೇ ಬಾರಿಗೆ ಏನು ಅವರಿಗೆ ನಮ್ಮ ಪಕ್ಷ ಟಿಕೆಟ್ ಕೊಟ್ಟು ನಿಲ್ಲಿಸಿದೆ, ಅವರಿಗೆ ಮತದಾನ ಮಾಡಿ ಬಹುಮತದಿಂದ ಆರಿಸ್ತಿರ್ತಕ್ಕಂಥ ಎಲ್ಲ ಒಂದು ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ನಮ್ಮ ಪಕ್ಷದ ಅಭ್ಯರ್ಥಿ ಚುನಾಯಿತನಾಗಿ ಈಶಾನ್ಯ ಕರ್ನಾಟಕದ ಪದವೀಧರ ಮತದಾರರೇ, ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಏಕೆಂದರೆ ಈ ರಾಜ್ಯದಲ್ಲಿ, ದೇಶದಲ್ಲಿ ಅನೇಕ ನಿರುದ್ಯೋಗ ಪದವೀಧರರ ಸಮಸ್ಯೆಗಳು ಭಾಳಷ್ಟು ಜಲವಂತವಾಗಿ ಕಾಣುತ್ತಿವೆ.
ಅದಕ್ಕಾಗಿ ತಾವು ತಮ್ಮ ಪ್ರತಿನಿಧಿಯನ್ನು ಸರಿಯಾದ ರೀತಿಯಲ್ಲಿ ಆರಿಸಿ, ಏಕೆಂದರೆ ಪ್ರತಿನಿಧಿ ಸರಿ ಇದ್ದರೆ ಸಮಸ್ಯೆಗಳನ್ನು ಬೇಗ ಬಗೆಹರಿತಾವೆ ಅಂತ ತಿಳ್ಕೊಂಡು ಹೇಳ್ತೀನಿ. ನಾನು ಸುಮಾರು ವರ್ಷಗಳಿಂದ ಅನೇಕ ಪದವೀಧರರ ಒಂದು ಉದ್ಯೋಗ ಆಗಲಿ ಸಹಾಯ ಮಾಡಿದ್ದೆವು. ಮತ್ತು ಅದರ ಜೊತೆಗೆ ಎಲ್ಲ ಪದವೀಧರರು ಇವತ್ತು ಗೌರ್ಮೆಂಟ್ ನೌಕರರಾಗಿರ್ಬೋದು, ಖಾಸಗಿ ನೌಕರರಾಗಿರ್ಬೋದು, ಇನ್ನಿತರ ನಿರುದ್ಯೋಗ ನೌಕರರಾಗಿರ್ಬೋದು, ಇವರೆಲ್ಲರೂ ಬಂದು ತಪ್ಪದೇ ಮತ ಚಲಾಯಿಸಬೇಕು. ನಾನು ಡಾಕ್ಟರ್ ಶ್ಯಾಮಸಪ್ಪ ರೇವಪ್ಪ ಹರ್ವ. ಇಂದು ಇವತ್ತಿನ ದಿವಸ ಗ್ರ್ಯಾಜುಯೇಷನ್ ಪದವಿ ಪಡೆದಂಥವರ ಇಲ್ಲಿ ಚುನಾವಣೆಗಾಗಿ ಪದವಿ ಕ್ಷೇತ್ರ ಚುನಾವಣೆಗಾಗಿ ಬಂದ ಒಂದು 26-27 ಜನ ಸ್ಪರ್ಧಿಸುತ್ತಾರೆ. ಇಂದು ನಾವು ಮತ ಚಲಾಯಿಸಲು ಬಂದಿದ್ದೇವೆ. ಮುಂದೆ ಬಂದ ಅಭ್ಯರ್ಥಿಗಳು ಎಲ್ಲ ಮತದಾರರ ಎಲ್ಲ ಗ್ರ್ಯಾಜುಯೇಷನ್ ಸಿಬ್ಬಂದಿಗಳ ಕೆಲಸವನ್ನು ಚೆನ್ನಾಗಿ ಮಾಡಲೆಂದು ನಾನು ಹಾರೈಸುತ್ತೇನೆ. ನಮಸ್ಕಾರ, ನನ್ನ ಹೆಸರು ರುಕ್ಮಿಣಿ. ನಾನು ಈಶಾನ್ಯ ಕರ್ನಾಟಕ ಪದವೀಧರ ಮತಕ್ಷೇತ್ರ ಚುನಾವಣೆಗೆ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀನಿ. 2010 ನನ್ನ ಪದವಿ ಮುಗಿದರೂ ಸಹ ಇಲ್ಲಿವರೆಗೆ ನಾನು ವೋಟ್ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ದೀನಿ. ನನಗೆ ಎಲ್ಲಿಲ್ಲದ ಸಂತೋಷವಾಗ್ತಿದೆ. ಎಲ್ಲರೂ ಪದವಿ ಮುಗಿದವರು ವೋಟ್ ಮಾಡಲೇಬೇಕಿದ್ದಕ್ಕೆ. ನಾಳೆ ನಡೆಯಲಿರುವ ಕಲಬುರಗಿ ಎಸ್ಸಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಹಿನ್ನೆಲೆ ಸ್ಟ್ರಾಂಗ್ ರೂಮ್ ಮತ್ತು ಮತ ಎಣಿಕೆ ಕೇಂದ್ರ ಡಿಸಿ ಫೌಜಿಯಾ ತರನ್ನುಮ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳ ಕಟ್ಟಡದಲ್ಲಿ ಸ್ಥಾಪಿಸಲಾಗಿರೋ ಸ್ಟ್ರಾಂಗ್ ರೂಮ್ಗಳಿಗೆ ಭೇಟಿ ನೀಡಿದ ಡಿಸಿ ಬಿ ಫೌಜಿಯಾ ತರನ್ನುಮ್ ಅವರು ಸ್ಟ್ರಾಂಗ್ ರೂಮ್ ಭದ್ರತಾ ವ್ಯವಸ್ಥೆ ಮತ್ತು ಮತ ಎಣಿಕೆ ಕೇಂದ್ರ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ 14 ಟೇಬಲ್ಗಳಲ್ಲಿ ನಡೆಯಲಿದೆ. ಪ್ರತಿ ಟೇಬಲ್ಗೆ ಓರ್ವ ಮೇಲ್ವಿಚಾರಕ, ಓರ್ವ ಎಣಿಕೆ ಸಹಾಯಕ, ಓರ್ವ ಮೈಕ್ರೋ ವೀಕ್ಷಕ ನೇಮಕ, 14 ಟೇಬಲ್ಗಳಿಗೆ 14 ಏಜೆಂಟ್ಗಳ ನೇಮಕಕ್ಕೆ ಮಾಡಲಾಗಿದೆ. ಮತ ಎಣಿಕೆ ಕೇಂದ್ರದ ಸುತ್ತ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಮತ ಎಣಿಕೆ ನಂತರ ವಿಜೇತ ಅಭ್ಯರ್ಥಿಗಳು ಮೆರವಣಿಗೆ ಸಂಭ್ರಮಾಚರಣೆ ಮಾಡುವಂತಿಲ್ಲ ಎಂದು ಹೇಳಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಿಲ್ಲಾ ಜಯಂತ್ಯೋತ್ಸವದ ಮಾಜಿ ಅಧ್ಯಕ್ಷರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಅರವಿಂದ್ ಕಮಲಾಪುರ್ ಅವರ 39ನೇ ವರ್ಷದ ಜನ್ಮದಿನವನ್ನು ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಅರವಿಂದ್ ಕಮಲಾಪುರ್ ಅವರ 39ನೇ ವರ್ಷದ ಜನ್ಮದಿನವನ್ನು ಅವರ ಕುಟುಂಬಸ್ಥರು, ಹಿತೈಷಿಗಳು, ನಗರದ ಜಿಮ್ಸ್ ಆಸ್ಪತ್ರೆ ರೋಗಿಗಳಿಗೆ ಹಾಗೂ ಮಹಾದೇವಿ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಹಣ್ಣು ಹಂಪಲು ಹಾಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಸಂಭ್ರಮದಲ್ಲಿ ಭಾಗಿಯಾದ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ ಯಳಸಂಗಿ ಅವರು ಅರವಿಂದ್ ಕಮಲಾಪುರ್ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಹರಸಿ ಹಾರೈಸಿದರು. ಎಲ್ಲರಿಗೂ ಜೈ ಭೀಮ್.
ಇವತ್ತು ಗುಲ್ಬರ್ಗ ನಗರದಲ್ಲಿ ಒಬ್ಬ ಸಾಮಾಜಿಕ ಹೋರಾಟಗಾರ, ಯುವ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಅಧ್ಯಕ್ಷರಾಗಿದ್ದಂಥ ಅರವಿಂದ್ ಕಮಲಾಪುರ್ಕರ್ ಅವರ 39ನೇ ಬರ್ಡೇ ಭಾಳ ವಿಶೇಷವಾಗಿ ನಾವು ಆಚರಣೆ ಮಾಡ್ತಾಯಿದ್ದೇವೆ. ಮಂಜುನಾಥ್ ಭಂಡಾರಿ, ನಮ್ಮ ಶ್ರೀಕಾಂತ್ ರೆಡ್ಡಿ, ಸಂತೋಷ್ ಬಾಳ, ಸತೀಶ್ ಆ್ಯಂಡ್ ವಿನೋದ್ ಪೂರ ಟೀಮು, ನಮ್ಮ ರಾಜು ಲೇಖಿ ಎಲ್ಲರೂ ಸೇರ್ಕೊಂಡು ಇವತ್ತು ಗುಲ್ಬರ್ಗ ನಗರದ ವೃದ್ಧಾಶ್ರಮದೊಳಗೆ ಹಣ್ಣು ಹಂಪಲು ವ್ಯವಸ್ಥೆ ಮಾಡಬೇಕು. ನಮಗೆ ಇನ್ನೊಂದು ಅನಾಥಾಶ್ರಮ ಕೂಡ ಹೋಗಿ ಅಲ್ಲಿದ್ದಂಥ ಜನರಿಗೆ ಊಟದ ವ್ಯವಸ್ಥೆ ಹಣ್ಣು ವಿತರಣೆ ಮಾಡಬೇಕು. ಅದಾದ ನಂತರ ಈಗ ನಾವು ಗುಲ್ಬರ್ಗದ ಅತ್ಯಂತ ದೊಡ್ಡ ಆಸ್ಪತ್ರೆ ಆಗಿರುವಂಥ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮಹಿಳೆ ಮತ್ತು ಮಕ್ಕಳ ಹೆರಿಗೆ ವಾರ್ಡು ಮಕ್ಕಳ ಆಸ್ಪತ್ರೆ ಇಲ್ಲಿ ಇವತ್ತು ನಾವು ಅರವಿಂದ್ ಕಮಲಾಪುರ್ ಅವರ ಹುಟ್ಟುಹಬ್ಬವನ್ನು ಇಲ್ಲಿದ್ದಂಥ ಆಸ್ಪತ್ರೆಗಳಿಗೆ ಅಡ್ಮಿಟ್ ಆಗಿದಂಥ ಚಿಕಿತ್ಸೆ ಕೊಡುವಂಥ ಎಲ್ಲ ಜನರಿಗೆ ಹಣ್ಣು ಮತ್ತು ಊಟದ ವ್ಯವಸ್ಥೆ ಇವತ್ತು ನಾವು ಮಾಡಿ ಬರ್ತಾಯಿದ್ದೀವಿ. ಇದೊಂದು ಅತ್ಯಂತ ವಿಶಿಷ್ಟವಾದದ್ದು. ನಾವು ಒಂದು ಅಪೀಲ್ ಮಾಡ್ಕೊಳ್ಳೋ ಜನಗಳು ಏನಂದರೆ, ಬರ್ಡೇ ನಾವು ಹೋಟೆಲ್ಗಳಲ್ಲಿ ಬೇರೆ ಬೇರೆ ಫಂಕ್ಷನ್ ಹಾಲ್ಗಳಲ್ಲಿ ಮಾಡೋದು ಭಾಳ ದೊಡ್ಡ ಮಾತಲ್ಲ. ಹೋಗ್ತೀವಿ, ಅಲ್ಲಿ ಯಾವುದಾದ್ರು ಮಾಡ್ತೀವಿ, ಶೋ ಊಟ ಮಾಡ್ತೀವಿ, ದೊಡ್ಡ ದೊಡ್ಡ ಬ್ಯಾನರ್ಗಳು ಕಟೌಟ್ಗಳು ಮಾಡ್ತೀವಿ. ಬಟ್ ಇದು ಏನು ಆಚರಣೆ ಮಾಡ್ಕೊತೀವಿ ಇವತ್ತು ಅರವಿಂದ್ ಈ ಥರದ ಒಂದು ಸ್ವಲ್ಪ ಕಾರ್ಯಕ್ರಮ, ಈ ಥರದ ಬರ್ಡೇ ಆಚರಣೆ ಮಾಡಿದ್ರೆ ಹಳ್ಳಿಗಳಿಂದ ಜನಗಳು ಬಂದಿರ್ತಾರೆ, ಊಟದ ವ್ಯವಸ್ಥೆ ಇರೋರಿಗೆ ಹಣ್ಣು ಹಂಪಲು ಕೂಡ ಭಾಳ ಕಷ್ಟ ಇರ್ತದೆ. ಅಂತಾರೆ ಅಟ್ಲೀಸ್ಟ್ ಒಂದು ಆ್ಯಪಲ್ ಕೊಟ್ಟರೆ ಎಷ್ಟೋ ಖುಷಿ ಆಗ್ತದೆ. ಅಂಥ ಟೈಮ್ನೊಳಗೆ ಅರವಿಂದ್ ಕಮಲಾಪುರ್ ಅವರು ಕೂಡ ಫ್ಯಾಮಿಲಿ ಮಕ್ಕಳು ಬಂದು ಇವತ್ತು ಇಲ್ಲಿ ಹಣ್ಣು ಹಂಪಲು ಕೊಡ್ತಾರೆ. ಇನ್ನು ಸಮಾರಂಭದಲ್ಲಿ ಕುಟುಂಬಸ್ಥರು ವೃದ್ಧರಿಗೆ ಅನ್ನ ಸಂತರ್ಪಣೆ ಮಾಡಿ ಅರವಿಂದ್ ಕಮಲಾಪುರ್ ಅವರಿಗೆ ಶುಭ ಹಾರೈಸಿದರು. ಆತ್ಮೀಯ ಗೆಳೆಯರು ಹಾಗೂ ದಲಿತ ಸೇನೆಯ ಯುವ ಘಟಕದ ನಗರ ಅಧ್ಯಕ್ಷರಾಗಿರುವಂಥ ಅರವಿಂದ್ ಕಮಲಾಪುರ್ ಅವರಿಗೆ 39ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಅರವಿಂದ್ ಕಮಲಾಪುರ್ ಅವರ ಏನು 39ನೇ ಹುಟ್ಟುಹಬ್ಬವನ್ನು ನಾವು ಕಲಬುರಗಿ ನಗರದ ಹೊರವಲಯದಲ್ಲಿರುವಂಥ ಮಹಾದೇವಿ ಒಂದು ವೃದ್ಧಾಶ್ರಮದಲ್ಲಿ ಒಂದು ವೃದ್ಧರ ಜೊತೆಗೆ ಈ ಒಂದು ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅರವಿಂದ್ ಕಮಲಾಪುರ್ ಅವರು ಮನಸ್ಸು ಮಾಡಿದ್ರೆ ಎಲ್ಲೂ ಬಡ್ಡೆ ಮಾಡ್ಕೋಬೋದಾಗಿತ್ತು. ಆದರೆ ವೃದ್ಧರ ಜೊತೆಗೆ ಅದು ಅವರಿಗೆ ಯಾವುದೇ ಮಕ್ಕಳು ಇದ್ದರೂ ಕೂಡ ಏನು ಅವರನ್ನ ಒಂದು ವೃದ್ಧರ ಜೊತೆಗೆ ಬಿಟ್ಟಿದ್ದಾರೆ. ಅವ್ರ ಜೊತೆ ನಾವೇ ಮಕ್ಕಳಾಗಿ ಇರಬೇಕಂತ ಹೇಳಿ ಈ ಒಂದು ವೃದ್ಧಾಶ್ರಮದಲ್ಲಿ ಊಟದ ವ್ಯವಸ್ಥೆ, ಹಣ್ಣು ಹಂಪಲು ಮತ್ತು ಸರ್ಕಾರಿ ಏನು ಆಸ್ಪತ್ರೆಗಳಲ್ಲಿ ಏನು ರೋಗಿಗಳಿಗೆ ಹಣ್ಣು ಹಂಪಲ ಕೊಡೋದ್ರ ಮುಖಾಂತರ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ. ಅರವಿಂದ್ ಕಮಲಾಪುರ್ ಅವರಿಗೆ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಆ ಮನುಷ್ಯ ಹೇಗಪ್ಪ ಅಂತಂದರೆ ಈ ಕೈ ಕೊಟ್ಟದ್ದು ಈ ಕೈ ಗೊತ್ತಾಗಲ್ಲ ಅಂಥ ಒಂದು ವ್ಯಕ್ತಿ. ಹೇಗಪ್ಪ ಅಂತ ಜನರು ತಮ್ಮ ಹತ್ರ ಯಾವುದೇ ಅರವಿಂದ್ ಅವ್ರ ಹತ್ರ ಯಾವುದೇ ಕಷ್ಟ ಅಂತ ಹೇಳಿ ಬಂದಾಗ ಅವರಿಗೆ ಸ್ಪಂದಿಸುವಂಥ ವ್ಯಕ್ತಿ. ಅವರು ಯಾವುದೇ ಕಷ್ಟದಲ್ಲಿ ಕೂಡ ಇದ್ದರು ಅಂತಂದ್ರೆ ಅವ್ರ ಕಷ್ಟನೇ ನಮ್ಮ ಕಷ್ಟ ಅಂತ ಹೇಳಿ ತಿಳ್ಕೊಂಡು ಹೋಗುವಂಥ ವ್ಯಕ್ತಿ ಅರವಿಂದ್ ಕಮಲಾಪುರ್. ಮತ್ತು ಅವ್ರ ಕಷ್ಟದಲ್ಲಿ ಏನು ಖುಷಿಯಲ್ಲಿ ತಾವು ಖುಷಿ ಪಡುವಂಥ ವ್ಯಕ್ತಿ ಅರವಿಂದ್ ಕಮಲಾಪುರ್ ಅವರು. ಇವತ್ತವರು ನಾವು ನಿನ್ನೆ ಅವರಿಗೆ ಮಾತಾಡಿದ್ವಿ, 39ನೇ ಹುಟ್ಟುಹಬ್ಬ ನಾವು ಇಲ್ಲಿ ಆಚರಣೆ ಮಾಡ್ತಿದ್ದ ಬ್ಯಾಡ ಸರ್, ನಾವು ಯಾಕೆ ನೀವೆಲ್ಲ ಅನ್ನದ ವ್ಯವಸ್ಥೆ ಅದು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ, ಬಡ್ಡೆ ಏನು ಬ್ಯಾಡ ಅಂತ ಹೇಳಿ ಅನ್ನೋದಂಥ ವ್ಯಕ್ತಿ. ಇವತ್ತು ನಾವು ಬೇರೆ ಬೇರೆ ವೃದ್ಧಾಶ್ರಮಗಳಲ್ಲಿ ಕೂಡ ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ವಿ. ಫಸ್ಟ್ ಆಫ್ ಆಲ್ ನಮ್ಮ ಯಜಮಾನರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ನಾವು ಇವತ್ತು ಅವ್ರ ಹುಟ್ಟುಹಬ್ಬನ ಒಂದು ವೃದ್ಧಾಶ್ರಮದಲ್ಲಿ ಬಂದು ಒಂದು ಒಳ್ಳೆ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಸಮಸ್ತ ಎಲ್ಲ ಫ್ರೆಂಡ್ಸ್ಗಳಿಗಾಗಲಿ, ಅವ್ರ ಆತ್ಮೀಯರಾಗಲಿ, ಅವ್ರ ಬಂಧುಗಳಾಗಲಿ, ಅವ್ರ ಅಣ್ಣ ತಮ್ಮರಾಗಲಿ ಎಲ್ಲರೂ ಬಂದು ಅವ್ರ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಕ್ಕಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ. ಈ ಸಂದರ್ಭದಲ್ಲಿ ದಲಿತ ಸೇನೆಯ ಜಿಲ್ಲಾ ಅಧ್ಯಕ್ಷರಾದ ಮಂಜುನಾಥ್ ಎಸ್ ಭಂಡಾರಿ, ರಾಜು ಎಸ್ ಲಿಂಟಿ, ಉದಯ್ ಕಣಿಗೆ, ಗುರು ಮಾಳಿಗೆ, ಕಾನು ಆರ್ ಕೋವಿ, ವಿನೋದ್ ಕಾಂಬ್ಳೆ, ಸತೀಶ್ ಮಾಲೆ, ರಾಘು ಭಾರತಿ, ಪಂಚು ಚಾಂಬಳ್, ರಾಜು ಟಾಕಿ ಇನ್ನು ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ.
ಆತ್ಮಹತ್ಯೆಗೆ ಒಳಗಾದ ರೈತರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಆಗ್ರಹಿಸಿ ನಗರದಲ್ಲಿ ಪ್ರತಿಭಟನೆ. ಶಾಲಾ ಶಿಕ್ಷಣ ಇಲಾಖೆ ವಿರುದ್ಧ ಅಂಗನವಾಡಿ ಕಾರ್ಯಕರ್ತರ ಆಕ್ರೋಶ. ವಿಆರ್ಎಲ್ ಬಸ್ ಅಪಘಾತ, ಓರ್ವ ಸಾವು, ಹಲವರಿಗೆ ಗಂಭೀರ ಗಾಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಆತ್ಮಹತ್ಯೆಗೆ ಒಳಗಾದ ರೈತರ ಕುಟುಂಬಗಳಿಗೆ ಕೂಡಲೇ ಪರಿಹಾರ ವಿತರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗಮಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈತ ಕಾರ್ಮಿಕರ ಯುವಜನ ಸೇವಾ ಸಂಘದ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. 46 ಕುಟುಂಬಗಳಿಗೆ ಅವಮಾನ ಮಾಡಿರುವ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ರೈತರ ಆತ್ಮಹತ್ಯೆ ವರದಿ ಸಲ್ಲಿಸಲು ಹಣ ಕೇಳುವ ಕೃಷಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಎಲ್ಲಿಯವರೆಗೆ ಹೋರಾಟ? ರೈತ ಕುಟುಂಬಗಳಿಗೆ ಪರಿಹಾರ ನೀಡಲು ವಿಳಂಬ ಮಾಡಿರತಕ್ಕಂಥ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ಈ ವೇಳೆ ಮಾತನಾಡಿದ ಹೋರಾಟಗಾರ ಸುನಿಲ್ ಮಾನ್ಪಡೆ ಅವರು ದೇಶದ ಬೆನ್ನೆಲುಬು ಎಂದು ರೈತರಿಗೆ ಹೇಳುತ್ತಲೇ ಆಳುವ ಸರ್ಕಾರಗಳು ಅವರ ಬದುಕೆ ಅಸ್ಥಿರ ಮಾಡುತ್ತಿವೆ. ಸಾಲಬಾಧೆ, ಬರ ಪರಿಸ್ಥಿತಿ ಕಾರಣಕ್ಕೆ ರೈತರು ಆತ್ಮಹತ್ಯೆಗೆ ಶರಣಾಗಿ ವರ್ಷಗಳೇ ಕಳೆದರೂ ಮೃತ ರೈತರ ಕುಟುಂಬಕ್ಕೆ ಪರಿಹಾರ ವಿತರಣೆಯಲ್ಲಿ ಸರ್ಕಾರ ವಿಳಂಬ ಧೋರಣೆ ಅನುಸರಿಸಿ ರೈತರಿಗೆ ದ್ರೋಹ ಬಗೆದಿದೆ ಎಂದು ಕಿಡಿಕಾರಿದರು. ಸರ್, ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ 2 ವಿಷಯ ಇಟ್ಕೊಂಡು ನಾವು ಇವತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಮೊದಲನೇದಾಗಿ 2021ರಿಂದ 2024ರವರೆಗೆ ಕಳೆದ 4 ವರ್ಷಗಳಿಂದ 46 ಕುಟುಂಬಗಳು ರೈತರು ಪರಿಹಾರ ಸಿಕ್ಕಿಲ್ಲ ಸರ್. ಒಟ್ಟು 86 ಅರ್ಜಿಗಳಲ್ಲಿ 50% ರೈತರಿಗೆ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ. ಅದರ ಜೊತೆಗೆ ಆಕಸ್ಮಿಕವಾಗಿ ಮರಣ ಹೊಂದಿದಂಥ ಒಟ್ಟು 23 ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ. ಅದರ ಜೊತೆಗೆ ಏನಪ್ಪ ಅಂದ್ರೆ ಬಣಮೆಗಳು ಸುಟ್ಟಿದ್ದಾವೆ ರೈತರದು, ಅದರದ್ದು 25 ಅರ್ಜಿಗಳು ಕೂಡ ಪರಿಹಾರ ಸಿಕ್ಕಿಲ್ಲ. 4 ವರ್ಷಗಳಿಂದ ವರದಿನೇ ಕೂಡ ಸರಿಯಾದ ರೀತಿ ಸಲ್ಲಿಸದೇ ಇರೋ ಕಾರಣಕ್ಕಾಗಿ ಕುಟುಂಬಗಳಿಗೆ ಅನ್ಯಾಯ ಆಗಿದೆ. ಹಿಂದಿನ ಸರ್ಕಾರ ದೊಡ್ಡದಾಗಿ ಹೇಳಿತ್ತು ರೈತರ ಬೆನ್ನೆಲುಬು 2 ಪಟ್ಟು ನಾವು ಆರ್ಥಿಕ ಬಲ ಕೊಡ್ತೀವಿ ರೈತರಿಗೆ ಅಂತೇಳಿ. ಆದರೆ ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಇವತ್ತು ಪರಿಹಾರ ಕೊಡದೇ ಇರತಕ್ಕಂಥ ನೋಡಿದ್ರೆ ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸಿದೆ ಅಂತೇಳಿ ಇವತ್ತು ನಮಗೆ ಅನಿಸ್ತದೆ. ಆ ನೀತಿಯನ್ನು ಖಂಡಿಸ್ತೀವಿ. ಕೂಡಲೇ ಈ ಎಲ್ಲ ಕುಟುಂಬಗಳಿಗೆ ರೈತ ಕುಟುಂಬ ಪರಿಹಾರ ಕೊಡಬೇಕು. ಅದರ ಜೊತೆಗೆ ಏನಪ್ಪ ಅಂತಂದರೆ ಏನು ಅಧಿಕಾರಿಗಳು ವರದಿ ಸಲ್ಲಿಸಲು ಪರಿಹಾರದ ನಾವು ವಿತರಣೆಗೆ ವರದಿ ಸಲ್ಲಿಸಬೇಕಾಗಿತ್ತು. ಆ ವರದಿ ಸಲ್ಲಿಕೆಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಅದು ದುಡ್ಡಿಗಾಗಿ ಲಂಚಕ್ಕಾಗಿ ವಿಳಂಬ ಮಾಡ್ತದೆ. ಕನಿಷ್ಠ 6 ತಿಂಗಳೊಳಗೆ ವರದಿ ಸಲ್ಲಿಸಬೇಕು, 1 ವರ್ಷ ಒಳಗೆ ಮಾಡಬೇಕಾದ್ರೆ 2 ವರ್ಷ ಇವತ್ತು ವರದಿ ಸಲ್ಲಿಸಲಿಕ್ಕೆ ವಿಳಂಬ ಮಾಡ್ತಾರೆ. ಅಂದರೆ ಅಧಿಕಾರಿಗಳು ರೈತರ ಆತ್ಮಹತ್ಯೆ ಮಾಡಿಕೊಂಡು ಕುಟುಂಬದವ್ರ ಹತ್ರ ವಸೂಲಿಗೆ ನಿಂತಿದ್ದಾರೆ ಅಂತಂದರೆ ಇದು ತುಂಬ ಖಂಡನೀಯ ವಿಷಯ ಅಂತ ನಾವು ಇದು ಮಾಡ್ತೀವಿ. ಅದರ ಜೊತೆಗೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 15 ಕೆರೆಗಳ ಹೂಳು ಎತ್ತುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮಾಫಿಯಾದವರು. ಟಿಪ್ಪರ್ ಮಾಲೀಕರು ಮತ್ತು ಮಾಫಿಯಾದವರು, ಭೂ ಮಾಫಿಯಾದವರು ಇವತ್ತು ಲೂಟಿ ಮಾಡಿದ್ದಾರೆ. ಅದರೊಳಗೆ ಬೋಸ್ಕಾ ಕೆರೆ ಇರ್ಬೋದು, ಗೊಬ್ಬರ ಕೆರೆ ಇರ್ಬೋದು, ಹುಮ್ಸಿ ಕೆರೆ ಇರ್ಬೋದು, ಹೀಗೆ 15 ಕೆರೆಗಳು ಹೂಳೆತ್ತುವಿಕೆ ಚಟುವಟಿಕೆ ನಡೆದಿದೆ 2 ತಿಂಗಳಲ್ಲಿ. ಆದರೆ ಜಿಲ್ಲಾಧಿಕಾರಿಗಳು 1 ತಿಂಗಳು ವಿಳಂಬ ಮಾಡಿ ಮೀಟಿಂಗ್ ಸಭೆ ಕರೆದಿದ್ದಾರೆ. ಆದರೆ 1 ತಿಂಗಳು ಹಿಂದ್ಗಡೆ ಎಷ್ಟು ಮಣ್ಣನ್ನು ಹೊಡೆದಿದ್ದಾರೆ ಅಂತೇಳಿ ತನಿಖೆ ಆಗಬೇಕು. ಆ ಪ್ರಕಾರ ಯಾರು ಹೊಡೆದಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಆ ಪರಿಹಾರವನ್ನು ಸರ್ಕಾರದ ಬೊಕ್ಕಸಗೆ ರಾಯಲ್ಟಿ ಕಟ್ಟಿಸ್ಕೋಬೇಕಂತ ನಾವು ಆಗ್ರಹಿಸಿ 2ನೇ ಪ್ರಮುಖ ಬೇಡಿಕೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದು. ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ ಸರ್. ಪ್ರತಿಭಟನೆಯಲ್ಲಿ ಮುಖಂಡರಾದ ಚಂದು ಜಾಧವ್, ಶಾಂತಪ್ಪ ಪಾಟೀಲ್, ಮಹಾಲಿಂಗಪ್ಪ ಪಾಟೀಲ್, ವಿಠಲ್ ಪೂಜಾರಿ, ಸೋಮಶೇಖರ್ ಸಿಂಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗ ಹೊರಡಿಸಿರುವ ಆದೇಶ ಕೂಡಲೇ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಕೆಕೆಆರ್ಡಿಬಿ ಕಚೇರಿ ಎದುರು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ಅಂಗನವಾಡಿ ಕಾರ್ಯಕರ್ತರು ರಾಜ್ಯ ಸರ್ಕಾರ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಅವರು ಮೇ 13ರಂದು ಶಾಲಾ ಶಿಕ್ಷಣ ಇಲಾಖೆಯು ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಇಸಿಸಿಇ ಶಿಕ್ಷಣವನ್ನು ಪ್ರಾರಂಭಿಸಲು ಆದೇಶ ಹೊರಡಿಸಿದ್ದು ಇದು ಅಂಗನವಾಡಿ ನೌಕರರಿಗೆ ಹೊರೆಯಾಗಲಿದೆ. ಆದ್ದರಿಂದ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನು ಕೂಡಲೇ ವಾಪಸ್ ಪಡೆಯಬೇಕು ಹಾಗೂ CD5 ಕೆಲಸವನ್ನು ಖಾಯಂ ಆಗಿ ಮುಚ್ಚಿಸುವ ಕೆಲಸವನ್ನು ಶಿಕ್ಷಣ ಇಲಾಖೆ ತಕ್ಷಣದಲ್ಲಿ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ನಾವು 8 ದಿನದ ಮುಂಚೆನೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ನಾವಿಲ್ಲಿ ಬಂದಿದ್ದೇವೆ. ಈ ಪ್ರತಿಭಟನೆ ಮಾಡ್ತಾ ಇರೋದೇನೆಂದರೆ 13ನೇ ತಾರೀಕು ಕಲಬುರಗಿ ಶಿಕ್ಷಣ ಆಯುಕ್ತರು ಆಕಾಶ್ ಅವರು ಒಂದು ಆದೇಶವನ್ನು ತಂದಿದ್ದಾರೆ. ಆ ಆದೇಶದಲ್ಲಿ ಏನಿದೆ ಅಂದರೆ ಇದು ಬಾಲ್ಯದ ಆರಂಭಿಕ ಅದನ್ನು ಆರೈಸುವಂಥದ್ದು. ಆಮೇಲೆ ಮತ್ತೆ ಎರಡನೇದು ECC ಎಜುಕೇಷನನ್ನು ಸರ್ಕಾರದ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಒಂದು ತಾಲೂಕಿಗೆ 30 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಈ ಒಂದು 2 ಸಬ್ಜೆಕ್ಟನ್ನು ಅವರು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ECC ಅದನ್ನು ಕೊಡಲಿಕ್ಕಾಗೇ 1975ರಿಂದನೂ ಕೂಡ ಅಂಗನವಾಡಿಗಳು ಇವತ್ತು ಕೆಲಸ ಮಾಡ್ತಾ ಇರೋದು. ಸುಮಾರು 48 ವರ್ಷಗಳಿಂದ ನಾವು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈಗ ಏಕಾಏಕಿ ಇವರು ಯಾವುದೇ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕನ್ಸಲ್ಟೇಷನ್ನು ಇಲ್ಲದೆ, ಅಥವಾ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವುದೇ ಸಂಘಟಕರ ಹತ್ರ ತಜ್ಞರ ಹತ್ರನೂ ಕೂಡ ಯಾವುದೇ ಅಭಿಪ್ರಾಯಗಳನ್ನು ಪಡಿಲಾರ್ದೇ ಏಕಾಏಕಿ ಇವತ್ತು ಈ 8 ಜಿಲ್ಲೆಗಳಲ್ಲಿ ಈ ಒಂದು ಶಾಲೆಯನ್ನು ಆರಂಭ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡಿದ್ದಾರೆ. ಈ ಆದೇಶ ಮಾಡಿರೋದ್ರಿಂದ ಅಂಗನವಾಡಿ ಕೇಂದ್ರಗಳು 1200 ಅಂಗನವಾಡಿ ಕೇಂದ್ರಗಳು ಮುಚ್ಚಿ ಹೋಗ್ತವೆ ಮತ್ತು ನಮ್ಮ ಸ್ಕೀಮ್ ಏನಿದೆ ICDS ಸ್ಕೀಮು ಇದು ಕೊಲ್ಯಾಪ್ಸ್ ಆಗ್ತದೆ. ಸೊ ಹಾಗಾಗಿ ನಾವು ಈ ಆದೇಶವನ್ನು ವಾಪಸ್ ಪಡಿಬೇಕು ಅಂತ ಹೇಳ್ತಾ ಇದ್ದೀವಿ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಏನೇ ಕೇಳೋಕ್ಕೋದ್ರೂ ಕೂಡ ಅನುದಾನದ ಕೊರತೆ ಅಂತ ಹೇಳ್ತದೆ. ಆದರೆ ಇವತ್ತು ಡೂಪ್ಲಿಕೇಟ್ ಸ್ಕೀಮ್ಗಳನ್ನು ಮಾಡಲಿಕ್ಕೆ ಒಂದು ಮಗು ಶಿಕ್ಷಣ ಇಲಾಖೆ ಮತ್ತು ಅಂಗನವಾಡಿಯಲ್ಲಿ 2 ಕಡೆ ರಿಜಿಸ್ಟರ್ ಆಗಿರುತ್ತೆ. ಅಂಥ ಮಕ್ಕಳಿಗೆ ಅನುದಾನವನ್ನು ಕೊಡಲಿಕ್ಕೆ ಇವ್ರಿಗೆ ಎಲ್ಲಿಂದ ಬರ್ತದೆ? ಇದನ್ನು ನಾವು ಇವತ್ತು ಕ್ವಶನ್ ಮಾಡ್ತಾ ಇದ್ದೀವಿ. ಇದು ಒಂದು ರೀತಿಯ ಡ್ವಯಲ್ ಸ್ಟ್ಯಾಂಡ್ ಇದೆ ಸರ್ಕಾರದ್ದು. ಈ ಡ್ವಯಲ್ ಸ್ಟ್ಯಾಂಡನ್ನು ಬಿಡಬೇಕು, ಡೂಪ್ಲಿಕೇಟ್ ಸ್ಕೀಮನ್ನು ಕಟ್ ಮಾಡಬೇಕು. ಮತ್ತು ಇವತ್ತು ಅವರು ಗೆಸ್ಟ್ ಟೀಚರ್ಸ್ ಅಂತೇಳಿ ಅಪಾಯಿಂಟ್ ಮಾಡಲಿಕ್ಕೆ ಎಲೆಕ್ಷನ್ನಿನ ಕೋಡ್ ಆಫ್ ಕಂಡಕ್ಟಲ್ಲೂ ಕೂಡ ಇವತ್ತು ಆದೇಶವನ್ನು ಮಾಡಿದ್ದಾರೆ. ಆದರೆ ನಮ್ಮಲ್ಲಿ PUC ಮಾಡಿರೋದಂಥ ಹಲವಾರು ಅಂಗನವಾಡಿ ನೌಕರಿಗೆ ಆಲ್ರೆಡಿ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಕೇಳೋದು ಮತ್ತು KKRDBಗೆ ಕೇಳೋದು, KKRDB ಇವತ್ತು ಶಿಕ್ಷಣ ಇಲಾಖೆಗೆ ಏನು ಅನುದಾನವನ್ನು ಕೊಡಲಿಕ್ಕೆ ಸ್ಯಾಂಕ್ಷನ್ ಮಾಡಿದೆ, ಕೊಡುವಾಗ ಅವರು ಯಾಕೆ ಅಂತೇಳಿ ಕೇಳಬೇಕಾಗಿತ್ತು. ಅವರು ಕೂಡ ಯಾವುದೇ ರೀತಿಯ ಬೇರೆ ಯೋಚನೆಯೇ ಮಾಡಲಾರ್ದೆ ಶಿಕ್ಷಣ ಇಲಾಖೆ ಕೇಳಿದ ಕೂಡಲೇ ಅವರು ಅನುದಾನವನ್ನು ಕೊಟ್ಟಿರುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಮತ್ತು ಅಂಗನವಾಡಿಗಳನ್ನು ಉಳಿಸೋದು ಕೂಡ KKRDBನ ಕರ್ತವ್ಯ ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯ. ಹಾಗಾಗಿ ಡೂಪ್ಲಿಕೇಟ್ ಸ್ಕೀಮನ್ನು ಅವರು ವಾಪಸ್ ಮಾಡಬೇಕು. ಆಮೇಲೆ ಅಂಗನವಾಡಿಗಳನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಕೆಲಸ ಮಾಡಬೇಕು. ಮತ್ತು ಇವತ್ತು ECC ಮತ್ತು ಆರಂಭಿಕ ಬಾಲ್ಯದ ಆರೈಕೆಗೆ ಏನು ಅನುದಾನ ಕೊಟ್ಟಿದ್ದಾರೆ ಅದನ್ನು ನಮ್ಮ WCD ಇಲಾಖೆಗೆ ಕೊಡಬೇಕು. ಮತ್ತು ಪ್ರತಿಭಟನೆಯಲ್ಲಿ ಸಂಘಟನೆಯ ಶಾಂತಾ S ಘಂಟಿ, HS ಸುನಂದ, ಗೌರಮ್ಮ ಪಾಟೀಲ್, ಮಹಾದೇವಿ ಪೋಲಕ್ಬಳ್ಳಿ, ರಾಜಮತಿ ಪಾಟೀಲ್, ಪುಷ್ಪಾ ಆಳನ್, ದೇವಮ್ಮ ಅನ್ನದಾನಿ ಸೇರಿದಂತೆ ಅನೇಕ ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚಾಲಕನ ನಿಯಂತ್ರಣ ತಪ್ಪಿ VRL ಬಸ್ ಕಂದಕಕ್ಕೆ ಉರುಳಿದ ಘಟನೆ ಯಾದಗಿರಿ ಜಿಲ್ಲೆಯ ಹತ್ತಿಗೂಡೂರು ಬಳಿ ಸಂಭವಿಸಿದ್ದು, ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಹಲವರಿಗೆ ಗಂಭೀರ ಗಾಯಗಳಾಗಿವೆ ಎಂದು ತಿಳಿದುಬಂದಿದೆ. ಕಲಬುರಗಿಯಿಂದ ಬೆಂಗಳೂರಿಗೆ ಹೊರಟ VRL ಬಸ್ ಅಪಘಾತ ಸಂಭವಿಸಿ ಓರ್ವ ಸಾವನ್ನಪ್ಪಿದ್ದು 7 ಜನರಿಗೆ ಗಂಭೀರ ಗಾಯಗಳಾಗಿವೆ. ಕಲಬುರಗಿಯಿಂದ ಬೆಂಗಳೂರಿಗೆ ಹೊರಟ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಗುಂಡಿಗೆ ಬಿದ್ದಿದೆ.
ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಶಾಂತಿಯುತ ಮತದಾನ, ಮತಗಟ್ಟೆಗಳಿಗೆ ಆಗಮಿಸಿ ಹಕ್ಕು ಚಲಾಯಿಸಿದ ಪದವೀಧರರು. ಲೋಕಸಭೆ ಚುನಾವಣೆ ಮತ ಎಣಿಕೆ ಹಿನ್ನೆಲೆ ಮತ ಎಣಿಕೆ ಕೇಂದ್ರಕ್ಕೆ ಡಿಸಿ ಭೇಟಿ ಪರಿಶೀಲನೆ. ವೃದ್ಧಾಶ್ರಮದಲ್ಲಿ ಹೋರಾಟಗಾರ ಅರವಿಂದ್ ಕಮಲಾಪುರ್ ಹುಟ್ಟುಹಬ್ಬ ಆಚರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.